ಇವಾಗ ನೋಟಿಸ್ ಕೊಡ್ತಾ ಇರೋದೇನು ಅಂತ ಹೇಳಿದ್ರೆ, ಇದು ಒಂಥರ ಹೇಳ್ಬೇಕು ಅಂತ ಹೇಳಿದ್ರೆ ಗೌರ್ಮೆಂಟ್ ಮಾಡ್ತಾ ಇರೋ ಒಂದು ಫ್ರಾಡ್ ಸ್ಕ್ಯಾಮ್ ಇದು. ಯಾಕೆ ಅಂತ ಹೇಳಿದ್ರೆ 3 ವರ್ಷ 4 ವರ್ಷದಿಂದ ಸುಮ್ನೆ ಇದ್ದು ಇವಾಗ ಏಕಾಏಕಿ ನೋಟಿಸ್ ಕೊಡ್ತಾ ಇದೀರಲ್ಲ, ಅದ್ರ ಮೇಲೆ ಇಂಟ್ರೆಸ್ಟ್ ಪೆನಾಲ್ಟಿ ಎಷ್ಟಾಗುತ್ತೆ? ಇಂಟ್ರೆಸ್ಟ್ ಇವಾಗ 18% ಇಂಟ್ರೆಸ್ಟ್. 18% ಇಂಟ್ರೆಸ್ಟ್ ಒಂದು ವರ್ಷಕ್ಕೆ 18% ನೀವು ಲವಿ ಮಾಡಿದ್ರು 4 ವರ್ಷಕ್ಕೆ ನಿಯರ್ಲಿ ಅವ್ರು 70ರಿಂದ 80% ಇಂಟ್ರೆಸ್ಟ್ ಕಟ್ಟಬೇಕು. 1 ಲಕ್ಷ ಟ್ಯಾಕ್ಸ್ ಬರುತ್ತೆ ಅವ್ರಿಗೆ ಕಟ್ಟೋದು ಅಂತ ಹೇಳಿದ್ರೆ ನಿಮ್ದು ಇಂಟ್ರೆಸ್ಟ್ 80,000 ಆಗತ್ತಲ್ಲ. 70,000 80,000 ಇಂಟ್ರೆಸ್ಟ್ ಹಾಕ್ತೀರಾ, ಅದ್ರ ಮೇಲೆ ಪೆನಾಲ್ಟಿ 1 to ಡಬಲ್ ಟ್ಯಾಕ್ಸ್ ಕೊಡ್ತಾರೆ. ನೀವು ಜನನ್ ಇವಾಗ ಸಾಯಿಸ್ತಾ ಇದ್ದೀರಾ ಅಷ್ಟೇ. ಈಗ ಯಾರಿಗೆ ನೋಟಿಸ್ಗಳು ಕೊಟ್ಟಿದ್ದೀರಾ ನೀವು ಅವ್ರಿಗೆ ಏನು ಇಂಟಿಮೇಷನ್ ಮಾಡ್ದಿರಂಗೆ ನೋಟಿಸಸ್ ಅಂದ್ರೆ 3 ವರ್ಷದಿಂದ ನೀವು ಏನ್ ಮಾಡ್ತಾ ಇದ್ರ ಹಾಗಾದ್ರೆ? 2017-18 ಸುಮ್ನೆ ಇದ್ದವರು ಇವತ್ತೇನಕ್ಕೆ ಕೊಡ್ತಾ ಇದೀರ ಹಾಗಾದ್ರೆ? ಅಂದ್ರೆ ನಾವು ಫ್ರೀ ಸ್ಕೀಮ್ಸ್ ದುಡ್ಡು ಕೊಟ್ಟಿರೋದ್ರಿಂದ ನಮ್ ಕರ್ನಾಟಕದಲ್ಲಿ ದುಡ್ಡಿಲ್ಲ, ಅದರಿಂದ ನೀವು ಈ ಒಂದು ಸ್ಕೀಮ್ ಹಾಕಿದ್ದೀರಾ. ಈಗ ಅದಕ್ಕೆ ಮೊದ್ಲಾಕ್ ಕೊಟ್ಟಿಲ್ಲ ಹಾಗಾದ್ರೆ? ನಮ್ ಕ್ವಶನ್ ಇಷ್ಟೇ. 2021-22ರಿಂದ ನೀವು ಕೊಡ್ತಾ ಇದೀರಲ್ಲ, 21-22ರಲ್ಲಿ 40 ಲಕ್ಷ ಟರ್ನ್ ಓವರ್ ಅಂತ ಹೇಳಿದ್ರೆ, ಈಗ ಅವರೇಜ್ ಆಗಿ ಒಂದು ಕಾಂಡಿಮೆಂಟ್ಸ್ ಬೇಕರಿ ಅಂತ ಹೇಳಿದ್ರೆ ಅದರಲ್ಲಿ ಎಕ್ಸೆಂಪ್ಟೆಡ್ ಇರುತ್ತೆ, ಎಲ್ಲ ಸೇರಿ ಒಂದು 12% ಅವರೇಜ್ ತಗೊಂಡ್ರು 40 ಲಕ್ಷಕ್ಕೆ ಎಷ್ಟಾಯ್ತು ಟ್ಯಾಕ್ಸ್? 4,80,000 ಆಗುತ್ತೆ. 4,80,000ಕ್ಕೆ ನೀವು ಇಂಟ್ರೆಸ್ಟ್ ಇವಾಗ 21-22ಕ್ಕೆ ಅಂತ ಹೇಳಿದ್ರೆ 4 ವರ್ಷ ಇಂಟ್ರೆಸ್ಟ್ ಬರುತ್ತೆ. 4 ವರ್ಷ ಅಂತ ಹೇಳಿದ್ರೆ 18% ಕ್ಯಾಲ್ಕುಲೇಟ್ ಮಾಡಿ. 4,80,000 ಪ್ಲಸ್ ಇದು ನಿಯರ್ಲಿ 80% ಅಂದ್ರೆ 18% ಅಂತ ಹೇಳಿದಾಗ ಎಷ್ಟಾಗುತ್ತೆ? ಅದೊಂದು 2-3 ಲಕ್ಷ ಸೇರ್ಕೊಳ್ಳುತ್ತೆ. 7 ಲಕ್ಷ ಚಿಲ್ಲರೆ ಆಯ್ತು, ಪ್ಲಸ್ ಪೆನಾಲ್ಟಿ. ನೀವು ಒಂದು ಫೈನಾನ್ಷಿಯಲ್ ಇಯರ್ಗೆ ಇವಾಗ ಒಬ್ಬರಿಗೆ 6ರಿಂದ 7 ಲಕ್ಷ ಟ್ಯಾಕ್ಸ್, ಪೆನಾಲ್ಟಿ, ಇಂಟ್ರೆಸ್ಟ್ ಎಲ್ಲ ಬರುತ್ತೆ. ಅಂತದ್ದು 3 ವರ್ಷಕ್ಕೆ ಎಷ್ಟಾಗತ್ತೆ? ಒಬ್ಬ ಬೇಕರಿ ಮಾಡೋನು 3 ವರ್ಷದಿಂದ 20 ಲಕ್ಷ 21 ಲಕ್ಷ ಕಟ್ಟಿ ಅಂದ್ರೆ ಅವ್ನು ಎಲ್ಲಿಂದ ತರಬೇಕೀಗ? ನೀವು ಗೌರ್ಮೆಂಟ್ ಈ ಸ್ಕೀಮ್ಸ್ ನೀವು ಸೆಂಟ್ರಲ್ ಆಗ್ಲಿ ಸ್ಟೇಟ್ ಆಗ್ಲಿ, ಯಾಕೆ ಅಂತ ಹೇಳಿದ್ರೆ ನೀವೇನು ಇಂಟ್ರೆಸ್ಟ್ ಪೆನಾಲ್ಟಿ ಕಟ್ತೀರಾ ಇಬ್ಬರಿಗೂ ಶೇರ್ ಹೋಗುತ್ತೆ. ಅದು CGST SGST ಇಬ್ಬರಿಗೂ ಶೇರ್ ಹೋಗುತ್ತೆ. ಹಾಗಾದ್ರೆ ಇಬ್ರು ಈಗ ಅದನ್ನ ಆಮ್ನೆಸ್ಟಿ ಸ್ಕೀಮ್ಸ್ ಎಲ್ಲ ಯಾರ್ಯಾರಿಗೂ ದೊಡ್ಡ ದೊಡ್ಡ ಕಂಪ್ನಿಗಳಿಗೆಲ್ಲ ನೀವು ಕೊಡ್ತಿರಲ್ಲ. ಇನ್ಫೋಸಿಸ್ ನೋಟಿಸ್ ಹೋದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕ್ವಶನ್ ಮಾಡ್ತಾರೆ, ತಗೊಂಡ್ಬರ್ತಾರೆ. ಇಲ್ಲಿರೋ ಬಡವ್ರು ಎಲ್ಲಿ ಹೋಗಿ ಸ್ಟೇ ತಗೊಂಡ್ಬರ್ಬೇಕು? ಅವ್ರಿಗೆ ಗೊತ್ತೇ ಇರಲ್ಲ GST ಅನ್ನೋದು. ಅವ್ರಿಗೆಲ್ಲ ಅಂತ ಒಂದು ಜ್ಞಾನ ಅವ್ರಿಗಿದ್ದಿದ್ರೆ ನಿಮ್ಮ ಹೇಳಿಸ್ಕೊಳ್ಳೋ ತನಕ ಏನಕ್ಕೆ ಹೋಗ್ತಾ ಇದ್ರ ಅವರು? ನೀವು ಹೇಳ್ತಾ ಇದ್ರ ಇಷ್ಟು ದಿನದಲ್ಲಿ ಆಯ್ತು. ನೀವು GST ರಿಜಿಸ್ಟ್ರೇಷನ್ ಬಂದಾಗಿಂದ ಇವತ್ತು ನೆನ್ನೆ ಮೊನ್ನೆ ಮಾಡ್ತಾ ಇರೋಂತ ಒಂದು ಆಕ್ಟಿವಿಟೀಸ್ ನ ಮೊದ್ಲಿಂದಾನೇ ಮಾಡ್ಬೇಕಾಗಿತ್ತು, ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಾಗಿತ್ತು. ಯಾಕೆ ಸರ್ಕಾರದಲ್ಲಿ ನಿಮ್ GST ಡಿಪಾರ್ಟ್ಮೆಂಟ್ ಅದಕ್ಕೇನು ಫಂಕ್ಷನ್ ಮಾಡೋದಕ್ಕೆ ದುಡ್ಡೇ ಇರ್ಲಿಲ್ವಾ? ಇವಾಗ ಮಾತ್ರ ನೀವು ಅದಕ್ಕೆ ಮೊದ್ಲೇ ಮಾಡ್ಬೋದಾಗಿತ್ತಲ್ಲ. ಇದು ಅವೇರ್ನೆಸ್ ಪ್ರೋಗ್ರಾಮ್ ನೀವು ಅವಾಗೆ ಮಾಡ್ಬೋದಾಗಿತ್ತಲ್ಲ. 40 ಲಕ್ಷ ಕ್ರಾಸ್ ಆದ್ರೆ ನೀವು GST ರಿಜಿಸ್ಟ್ರೇಷನ್ ತಗೋಬೇಕು ಅಂತ ಯಾಕೆ ಮಾಡಿಲ್ಲ? ಇವತ್ತು ಬಡವ್ರನ್ನ ಹಿಂಡಿ ತಿಂತಾ ಇರೋ ಡಿಪಾರ್ಟ್ಮೆಂಟ್ಗಳಾಗಿದ್ದೀರಾ ನೀವು.